ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಭವಿಷ್ಯದ ನಾಯಕ ಆಗ್ತಾರೆ. ಇದನ್ನ ನಾನು ಹೇಳ್ತಾ ಇಲ್ಲ, ತಾಯಿ ಮುಳ್ಳುಕಟ್ಟಮ್ಮ ಹೇಳಿಸ್ತಿದ್ದಾಳೆ. ರಾಮನಗರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನಿದನ್ನ ಹೇಳ್ತಾ ಇಲ್ಲ, ಆ ತಾಯಿಯೇ ಹೇಳಿಸ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ ಗೃಹ ಸಚಿವರು. ರಾಮನಗರದಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಮನೆ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಈ ಹೇಳಿಕೆಯನ್ನ ನೀಡಿರೋದು ಪರೋಕ್ಷವಾಗಿ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಸುಳಿವನ್ನ ಕೊಟ್ರ ಅನ್ನೋ ಪ್ರಶ್ನೆ. ನಿನ್ನೆ ಮನೆ ದೇವರು ಮುಳ್ಳುಕಟ್ಟಮ್ಮ ಜಾತ್ರೆಯಲ್ಲಿ ಪರಮೇಶ್ವರ್ ಭಾಗಿಯಾಗಿದ್ರು. ಮಾಗಡಿ ತಾಲೂಕಿನ ಹೆಬ್ಬಳಲು ಗ್ರಾಮದಲ್ಲಿ ನಡೆದಿದ್ದಂತಹ ಜಾತ್ರಾ ಮಹೋತ್ಸವ. ಈ ಹಿಂದೆ ಸಿದ್ಧಗಂಗಾ ಮಠದಲ್ಲಿ ಬಿವೈವಿ ಭವಿಷ್ಯದ ನಾಯಕ ಆಗ್ತಾರೆ ಅಂದಿದ್ದೆ. ಈಗ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಾಗೆ ಎಚ್ ಸಿ ಬಾಲಕೃಷ್ಣ ಕೂಡ ಭವಿಷ್ಯದ ನಾಯಕ ಆಗ್ತಾರೆ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮ ಪ್ರಥಮವಾಗಿ ತಾಯಿ ಮುಳ್ಳುಕಟ್ಟಮ್ಮನಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಆ ತಾಯಿಯ ಸನ್ನಿಧಿಯಲ್ಲಿ ಕಳೆದಿರ್ತಕ್ಕಂಥ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಜನಪ್ರಿಯ ಶಾಸಕರು, ಭವಿಷ್ಯದ ನಾಯಕ. ಯಾಕೆಂದ್ರೆ ನಾನು ಹಿಂಗೆ ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ವಿಜೇಂದ್ರಗೆ ಹಿಂಗೆ ಹೇಳ್ಬಿಟ್ಟೆ, ಭವಿಷ್ಯದ ನಾಯಕ ಅಂತ. ಈಗ ನೋಡಿದ್ರೆ ಬಿಜೆಪಿ ಅಧ್ಯಕ್ಷರಾಗ, ಹಾಗಾಗಿ ಬಾಲಣ್ಣ ಭವಿಷ್ಯದ ನಾಯಕ ಅಂತ ತಾಯಿ ಹೇಳಿಸಿದ್ದಾಳೆ, ನಾನು ಹೇಳಿದ್ದಾಳೆ. ಆದ್ರಿಂದ ತಮಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹೇಳಿ ಹಾರೈಸ್ತೇನೆ. ಪ್ರಪ್ರಥಮವಾಗಿ ತಾಯಿ ಮುಳ್ಳುಕಟ್ಟಮ್ಮನಿಗೆ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪರಮೇಶ್ವರ್ ನೀಡಿರುವಂಥದ್ದು. ಈ ಹಿಂದೆ ಸಿದ್ಧಗಂಗಾ ಮಠದಲ್ಲೂ ಕೂಡ ಬಿವೈವಿ ಅವರ ಭವಿಷ್ಯವನ್ನ ನುಡಿದಿದ್ದೆ, ಭವಿಷ್ಯದ ನಾಯಕ ಆಗ್ತಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೆ. ಇವರು ಹಾಗೆ ಆಗ್ತಾರೆ ಅಂದಿದ್ದಾರೆ.